ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 9ನೇ ತರಗತಿ ಹಿಂದಿ ಭಾಗ 1 ಪದ್ಯ 1 ಜೈ ಜೈ ಭಾರತ್ ಮಾತಾ. ಈ ವಿಡಿಯೋದಲ್ಲಿ ನಾವು ಜೈ ಜೈ ಭಾರತ್ ಮಾತಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ ನೋಡಿ, ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಜೈ ಜೈ ಭಾರತ್ ಮಾತಾ ಕವಿತಾ ಕೆ ಕವಿ ಕೌನ್ ಹೈ. ಜೈ ಜೈ ಭಾರತ ಮಾತಾ ಈ ಪದ್ಯದ ಕವಿ ಯಾರು? ಜೈ ಜೈ ಭಾರತ್ ಮಾತಾ ಕವಿತಾ ಕೆ ಕವಿ ಮೈಥಿಲಿ ಶರಣ್ ಗುಪ್ತ್ ಜಿ ಹೈ. ಜೈ ಜೈ ಭಾರತ ಮಾತಾ ಈ ಕವಿತೆಯ ಕವಿ ಮೈಥಿಲಿ ಶರಣ ಗುಪ್ತ್ ಜಿ ಅವರು ಆಗಿದ್ದಾರೆ. ಎರಡನೇ ಪ್ರಶ್ನೆ, ಗುಪ್ತ್ ಜಿ ಕೋ ಕೌನ್ಸಿ ಉಪಾಧಿ ಮಿಲಿ ಥಿ. ಗುಪ್ತ್ ಜಿ ಅವರಿಗೆ ಯಾವ ಪ್ರಶಸ್ತಿ ದೊರಕಿತ್ತು ಎಂದು ಕೇಳುತ್ತಿದ್ದಾರೆ, ಬರೆಯಿರಿ. ಗುಪ್ತ್ ಜಿ ಕೋ ಪದ್ಮಭೂಷಣ್ ಕಿ ಉಪಾಧಿ ಮಿಲಿ ಥಿ. ಗುಪ್ತ್ ಜಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು. ಮೂರನೇ ಪ್ರಶ್ನೆ, ಕವಿ ಕಿಸ್ ದೇವಿ ಕಿ ವಂದನಾ ಕರ್ ರಹೆ ಹೈ. ಕವಿ ಯಾವ ದೇವಿಗೆ ವಂದಿಸುತ್ತಿದ್ದಾರೆ ಎಂದು ಕೇಳುತ್ತಿದ್ದಾರೆ, ಉತ್ತರ ಬರೆಯಿರಿ. ಕವಿ ಭಾರತ್ ಮಾತಾ ಕಿ ವಂದನಾ ಕರ್ ರಹೆ ಹೈ. ಕವಿ ಭಾರತ ಮಾತೆಗೆ ವಂದಿಸುತ್ತಿದ್ದಾರೆ. ಪ್ರಶ್ನೆ ನಂಬರ್ 4, ಹಿಮಾಲಯ ರೂಪಿ ಹೃದಯ ಮೇ ಕ್ಯಾ ಭರಾ ಹೈ. ಹಿಮಾಲಯ ರೂಪವಾದ ಹೃದಯದಲ್ಲಿ ಏನು ತುಂಬಿದೆ ಎಂದು ಕೇಳುತ್ತಿದ್ದಾರೆ, ಉತ್ತರ ಹಿಮಾಲಯ ರೂಪಿ ಹೃದಯ ಮೇ ಸ್ನೇಹ ಭರಾ ಹೈ. ಹಿಮಾಲಯ ರೂಪವಾದ ಹೃದಯದಲ್ಲಿ ಸ್ನೇಹವು ತುಂಬಿದೆ. ಪ್ರಶ್ನೆ ನಂಬರ್ 5, ಪಾನಿ ಕೈಸೆ ಫೂಟಾ ಆತಾ ಹೈ. ಉತ್ತರ ನೋಡೋಣ. ಪಾನಿ ಸೌ ಸೌ ಸೋತೋं से बहकर आते है. ಪ್ರಶ್ನೆ ನಂಬರ್ 6, ಸುಂದರ್ ಭಾವ್ ಕಹಾ ಫಲೆ ಹೈ. ಸುಂದರ್ ಭಾವ್ ಧಾನಿ ಆಂಚಲ್ ಮೇ ಫಲೆ ಹೈ. ಇಲ್ಲಿ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈಗ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. ಪ್ರಶ್ನೆ ನಂಬರ್ 1, ಹಿಮಾಲಯ ಕೆ ಬಾರೆ ಮೇ ಕವಿ ಕಿ ಭಾವನಾ ಕ್ಯಾ ಹೈ. ಹಿಮಾಲಯದ ಬಗ್ಗೆ ಕವಿಯ ಭಾವನೆ ಏನಿದೆ ಎಂದು ಕೇಳುತ್ತಿದ್ದಾರೆ. ಹಿಮಾಲಯ ಕೆ ಬಾರೆ ಮೇ ಕವಿ ಕಹತೆ ಹೈ ಕಿ ಭಾರತ್ ಮಾತಾ ಕಾ ಹೃದಯ ಹಿಮಾಲಯ ಕೆ ಸಮಾನ್ ಹೈ ಕ್ಯೂಂಕಿ ಉಸ್ ದಿಲ್ ಮೇ ಸ್ನೇಹ ಭರಾ ಹೈ. ಇಲ್ಲಿ ಕವಿಯು ಭಾರತ ಮಾತೆಯ ಹೃದಯವನ್ನು ಹಿಮಾಲಯಕ್ಕೆ ಹೋಲಿಸಿದ್ದಾನೆ, ಏಕೆಂದರೆ ಹಿಮಾಲಯ ಪರ್ವತದಷ್ಟೇ ಭಾರತ ಮಾತೆಯ ಹೃದಯವು ಸ್ನೇಹದಲ್ಲಿ ದೊಡ್ಡದಾಗಿದೆ ಎಂದು ಇಲ್ಲಿ ಹೇಳಲಾಗುತ್ತಿದೆ. ಪ್ರಶ್ನೆ ನಂಬರ್ 2 ನೋಡಿ, ದಿಲ್ ಮೇ ಆಗ್ ದಬಾಕರ್ ಕಾ ಮತ್ಲಬ್ ಕ್ಯಾ ಹೈ. ಹೃದಯದಲ್ಲಿ ಬೆಂಕಿಯನ್ನು ಮುಚ್ಚಿಟ್ಟುಕೊಳ್ಳುವುದು, ಇದರ ಅರ್ಥವೇನು ಎಂದು ಕೇಳುತ್ತಿದ್ದಾರೆ. ದಿಲ್ ಮೇ ಆಗ್ ದಬಾಕರ್ ಕಾ ಮತ್ಲಬ್ ಹೈ भारत माँ स्वयं अनेक कष्टों को सहते हुए हमें हरे भरे स्ನೇಹ ತಥಾ ಸುಖ ಸಂತೋಷಿ ಸೆ ರಖಿ ಹೈ. ಇಲ್ಲಿ ಭಾರತ ಮಾತೆಯು ತನ್ನೊಳಗೆ ಅನೇಕ ಕಷ್ಟಗಳನ್ನು ತುಂಬಿಟ್ಟುಕೊಂಡು ನಮಗೆ ಹಸಿರು ಹಸಿರಾಗಿರುವಂತೆ ಮತ್ತು ಸ್ನೇಹದಿಂದ ತುಂಬಿರುವಂತೆ ಸುಖ ಶಾಂತಿಯಿಂದ ಇರುವಂತೆ ಇರಿಸಿದ್ದಾಳೆ ಎಂದು ಇಲ್ಲಿ ಹೇಳಲಾಗುತ್ತಿದೆ. ಪ್ರಶ್ನೆ ನಂಬರ್ 3 ನೋಡಿ, ಕವಿ ಊಂಚಾ ಹಿಲಾ ಕ್ಯೂ ಕೆಹತೆ ಹೈ. ಕವಿ ಊಂಚಾ ಹಿಲಾ ಎಂದು ಏಕೆ ಹೇಳುತ್ತಿದ್ದಾರೆ ಎಂದು ಕೇಳುತ್ತಿದ್ದಾರೆ. ಕವಿ ಭಾರತ್ ಮಾಕೆ ಹೃದಯ ಕೋ ಊಂಚಾ ಹಿಲಾ कहते हैं क्योंकि इसमें ಸ್ನೇಹ ಭರಾ ಹುವಾ ಹೈ. ಇಲ್ಲಿ ಭಾರತ ಮಾತೆ ಹೃದಯವನ್ನು ಊಂಚಾ ಹಿಲಾ ಅಥವಾ ಎತ್ತರವಾದಂತಹ ಪರ್ವತ ಎಂದು ಹೇಳುತ್ತಿದ್ದಾರೆ. ಪ್ರಶ್ನೆ ನಂಬರ್ 4, ಹಮೇ ಮಿಲ್ ಜುಲ್ ಕರ್ ಕೌನ್ ಸಾ ಗೀತ್ ಗಾನಾ ಚಾಹಿಯೇ. ನಾವು ಎಲ್ಲರೂ ಜೊತೆ ಜೊತೆಯಾಗಿ ಯಾವ ಗೀತೆಯನ್ನು ಹಾಡಬೇಕು ಎಂದು ಕೇಳಲಾಗಿದೆ. ಉತ್ತರ ಹಮೇ ಮಿಲ್ ಜುಲ್ ಕರ್ ಭಾರತ್ ಮಾತಾ ಕಿ ಯಶ್ ಕಿ ಗೀತ್ ಗಾನಾ ಚಾಹಿಯೇ. ನಾವೆಲ್ಲರೂ ಸೇರಿಕೊಂಡು ಭಾರತ ಮಾತೆಯ ಯಶಸ್ಸಿನ ಹಾಡನ್ನು ಹಾಡಬೇಕು ಎಂದು ಇಲ್ಲಿ ಉತ್ತರದಲ್ಲಿ ಬರೆಯಲಾಗಿದೆ. ನಾವು ಈಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 3, ಖಾಲಿ ಸ್ಥಾನ್ ಭರಿಯೇ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ಭಾರತ್ ಕಾ ಹಿಲಾ ಡ್ಯಾಶ್ ಹೈ. ಭಾರತ್ ಕಾ ಹಿಲಾ ಊಂಚಾ ಹೈ. ಭಾರತದ ಪರ್ವತವು ಎತ್ತರವಾಗಿದೆ ಎಂದು ಇಲ್ಲಿ ಅರ್ಥವಾಗಿದೆ. ಎರಡನೇ ಪ್ರಶ್ನೆ, ದಿಲ್ ಮೇ ಡ್ಯಾಶ್ ದಬಾಕರ್ ರಕ್ತಾ ಸಬ್ಕೋ ಡ್ಯಾಶ್. ದಿಲ್ ಮೇ ಆಗ್ ದಬಾಕರ್ ರಕ್ತಾ ಸಬ್ಕೋ ಹರಾ ಭರಾ. ಮೂರನೇ ಪ್ರಶ್ನೆ, ಡ್ಯಾಶ್ ಚಿರಕಾಲ್ ರಹೆ. ಚಂದ್ರ ಸೂರ್ಯ ಚಿರಕಾಲ್ ರಹೆ. ಪ್ರಶ್ನೆ ನಂಬರ್ 4, ನಮೂನೆ ಕೆ ಅನುಸಾರ ತುಕಾಂತ್ ಶಬ್ದ ಲಿಖಿಯೇ. ನಮೂನೆಯ ಅನುಸಾರವಾಗಿ ಅಂದರೆ ಮಾದರಿಯಂತೆ ನಾವು ಮುಂದಿನ ಶಬ್ದಗಳನ್ನು ಬರೆಯಬೇಕು. ಉದಾಹರಣೆ ನೋಡಿ, ಸ್ನೇಹ ಭರ, ಹರ ಭರ. ಇಲ್ಲಿ ಕೊನೆಯದಾಗಿ ನೀವು ನೋಡಬಹುದು ಸ್ನೇಹ ಭರ, ಇಲ್ಲಿ ಮುಂದೆ ಭರ, ಸ್ನೇಹ ಭರ, ಹರ ಭರ ಇವು ತುಕಾಂತ ಶಬ್ದಗಳು, ಅಂದರೆ ಕೊನೆಯ ಪದಗಳು ಇಲ್ಲಿ ಒಂದೇ ರೀತಿಯಾಗಿ ನಮಗೆ ಲಭಿಸುತ್ತವೆ. ಅದೇ ರೀತಿ ಇಲ್ಲಿ ಬರುವಂತಹ ಅಂದರೆ ಪದ್ಯದಲ್ಲಿರುವಂತಹ ಶಬ್ದಗಳನ್ನು ಆರಿಸಿ ನಾವು ಬರೆಯಬೇಕು. ಮೊದಲನೆಯದಾಗಿ ಆತ ಎಂದು ಕೊಟ್ಟಿದ್ದಾರೆ, ಇದಕ್ಕೆ ನಾವು ಮಾತಾ ಎಂದು ಸೇರಿಸೋಣ. ನಂತರ ಪಲೆ, ಕಲೆ, ನಾತ, ಮಾತಾ ಇವು ಇಲ್ಲಿ ನಾವು ಪ್ರಾಸಪದಗಳು ಎಂದು ಕೂಡ ಇವುಗಳನ್ನು ಕನ್ನಡದಲ್ಲಿ ಕರೆಯಲಾಗುತ್ತದೆ.
प्रश्न नंबर 5, कविता में बह बह कर पानी आता का प्रयोग हुआ है। उसी प्रकार निम्नलिखित शब्दों में से सही शब्द चुनकर वाक्य पूर्ण कीजिए। ಇಲ್ಲಿ ನೀವು ನೋಡಬಹುದು ಕವಿತೆಯಲ್ಲಿ ಬಹ ಬಹಕರ್ ಪಾನಿ ಆನ ಈ ರೀತಿಯ ಶಬ್ದಗಳನ್ನು ನೀವು ನೋಡಿದ್ದೀರಿ. ಇದೇ ರೀತಿಯಾಗಿ ಇಲ್ಲಿ ಬ್ರಾಕೆಟ್ಗಳಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಡಲಾಗಿದೆ. ಗಿರ್ ಗಿರ್ಕರ್, ಮಿಟ್ ಮಿಟ್ಕರ್, ಸುನ್ ಸುನ್ಕರ್, ದೇಖ್ ದೇಖ್ಕರ್. ಇಲ್ಲಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳದಲ್ಲಿ ನಾವು ಸರಿಯಾಗಿರುವಂತಹ ಶಬ್ದಗಳನ್ನು ತುಂಬಬೇಕು. ಅಂದರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ಬ್ರಾಕೆಟ್ನ ಒಳಗಡೆ ಕೊಟ್ಟಿರುವಂತಹ ಶಬ್ದಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ ಬರೆಯಬೇಕಾಗಿದೆ. ಮೊದಲನೇ ಪ್ರಶ್ನೆ, ಬಾಲಕ್ ಡ್ಯಾಶ್ ಸೀಖ್ತಾ ಹೈ. ಬಾಲಕ್ ದೇಖ್ ದೇಖ್ ಕರ್ ಸೀಖ್ತಾ ಹೈ ಅಂದರೆ ಸಣ್ಣ ಮಕ್ಕಳು ನೋಡುತ್ತಾ ನೋಡುತ್ತಾ ಕಲಿಯುತ್ತಾರೆ ಎಂಬುದು ಇದರ ಅರ್ಥವಾಗುತ್ತದೆ. ಪ್ರಶ್ನೆ ನಂಬರ್ 2ರಲ್ಲಿ ಭಾಷಾ ಡ್ಯಾಶ್ ಬೋಲಿ ಜಾತಿ ಹೈ. ಭಾಷಾ ಸುನ್ ಸುನ್ಕರ್ ಬೋಲಿ ಜಾತಿ ಹೈ. ನಾವು ಯಾವುದೇ ಒಂದು ಭಾಷೆಯನ್ನು ಕಲಿಯುವಾಗ ಕೇಳುತ್ತಾ ಕೇಳುತ್ತಾ ಕಲಿಯಬೇಕಾಗುತ್ತದೆ. ಆದ್ದರಿಂದ ಸುನ್ ಸುನ್ಕರ್ ಅಂದರೆ ಕೇಳುತ್ತಾ ಎಂದು ಆಗಿದೆ. ಭಾಷಾ ಸುನ್ ಸುನ್ಕರ್ ಬೋಲಿ ಜಾತಿ ಹೈ. ಮೂರನೇ ಪ್ರಶ್ನೆ, ಮೇಘ್ ಡ್ಯಾಶ್ ಬರ್ಸತೆ ಹೈ. ಮೇಘ್ ಮಿಟ್ ಮಿಟ್ ಕರ್ ಬರ್ಸತೆ ಹೈ. ನಾಲ್ಕನೇ ಪ್ರಶ್ನೆ, ಬಚ್ಚಾ ಡ್ಯಾಶ್ ಚಲ್ತಾ ಹೈ. ಬಚ್ಚಾ ಗಿರ್ ಗಿರ್ ಕರ್ ಚಲ್ತಾ ಹೈ. ಮಗುವು ಬೀಳುತ್ತಾ ಬೀಳುತ್ತಾ ನಡೆಯುತ್ತದೆ ಎಂಬುದು ಇದರ ಅರ್ಥವಾಗಿದೆ. ನಾಲ್ಕನೇ ಪ್ರಶ್ನೆ ನೋಡಿ, ಇಸ್ ಕವಿತಾ ಕಿ ಪ್ರಥಮ್ 8 ಪಂಕ್ತಿಯೋಂ ಕೋ ಕಂಠಸ್ಥ ಕೀಜಿಯೆ. ಇಲ್ಲಿ ಈ ಪದ್ಯದ ಮೊದಲ 8 ಸಾಲುಗಳನ್ನು ನೀವು ಕಂಠಸ್ಥ ಮಾಡಬೇಕು. ಏಕೆಂದರೆ ಇಲ್ಲಿ ಕಂಠಸ್ಥ ಮಾಡಲು ಕೊಟ್ಟಿರುವಂತಹ ಸಾಲುಗಳಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಆದ್ದರಿಂದ ಮೊದಲನೆಯ 8 ಸಾಲುಗಳನ್ನು ನೀವು ಕಂಠಸ್ಥ ಮಾಡಿಕೊಳ್ಳಿ. ನಂತರ 7ನೇ ಪ್ರಶ್ನೆ, ಅನುರೂಪತಾ ನೋಡಿ. ಮೊದಲನೇ ಪ್ರಶ್ನೆಯಲ್ಲಿ ಸಾಗರ್ ವಿಶಾಲ್ ಹಿಮಾಲಯ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಸಾಗರವು ವಿಶಾಲವಾಗುತ್ತದೆ. ಸಾಗರ ಎಂದರೆ ಸಮುದ್ರ ಎಂದು ಅರ್ಥ. ಸಮುದ್ರ ವಿಶಾಲವಾಗಿರುತ್ತದೆ. ಹಿಮಾಲಯ ಡ್ಯಾಶ್ ಹಿಮಾಲಯವು ಎತ್ತರವಾಗಿರುತ್ತದೆ ಎಂದು ನಾವು ಬರೆಯಬೇಕು. ಆದ್ದರಿಂದ ಹಿಮಾಲಯ ಇರುವಲ್ಲಿ ಊಂಚಾ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2ರಲ್ಲಿ ಅಂಧಕಾರ್ ಅಂಧೇರ ಪವಿತ್ರ ಡ್ಯಾಶ್. ಅಂಧಕಾರ ಇದರ ಇನ್ನೊಂದು ಅರ್ಥ ಅಂಧೇರ ಆಗುತ್ತದೆ. ಪವಿತ್ರ ಇದರ ಇನ್ನೊಂದು ಅರ್ಥವನ್ನು ನಾವು ಪಾವನ್ ಎಂದು ಕೂಡ ಬರೆಯಬಹುದು. ಆದ್ದರಿಂದ ಅಂಧಕಾರ್ ಅಂಧೇರ ಪವಿತ್ರ ಪಾವನ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಆಮ್ ಧರತಿ ಕಮಲ್ ಡ್ಯಾಶ್. ಇಲ್ಲಿ ಆಮ್ ಧರತಿ ಎಂದರೆ ಆಮ್ ಎಂದರೆ ಮಾವಿನ ಹಣ್ಣು, ಧರತಿ ಎಂದರೆ ನೆಲ ಅಥವಾ ಭೂಮಿ. ಮಾವಿನ ಹಣ್ಣು ಭೂಮಿಯ ಮೇಲೆ ಬಿಡುತ್ತದೆ. ಅದೇ ಕಮಲ ಎಲ್ಲಿ ಬಿಡುತ್ತದೆ ಎಂದು ನಾವು ಬರೆಯಬೇಕು. ಕಮಲ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಕಮಲವು ನೀರಿನಲ್ಲಿ ಬೆಳೆಯುತ್ತದೆ. ಆದ್ದರಿಂದ ಕಮಲ್ ಇರುವಲ್ಲಿ ಪಾನಿ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಸೂರ್ಯ ಸೂರಜ್. ಸೂರ್ಯ ಇದರ ಇನ್ನೊಂದು ಅರ್ಥವನ್ನು ನಾವು ಸೂರಜ್ ಎಂದು ತೆಗೆದುಕೊಳ್ಳುತ್ತೇವೆ. ಚಂದ್ರ ಇದರ ಇನ್ನೊಂದು ಅರ್ಥ, ಚಂದ್ರನ ಇನ್ನೊಂದು ಅರ್ಥ ಚಾಂದ್ ಎಂದು ನಾವು ಕರೆಯುತ್ತೇವೆ. ಆದ್ದರಿಂದ ಚಾಂದ್ ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಜೈ ಜೈ ಭಾರತ ಮಾತಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪಾಠ 2 ಗುಲಾಬ್ ಸಿಂಗ್ ಇದರ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.